ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. iQOO ಅವರು ಒಂದು ಹೊಸ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಅದ್ ಯಾವ ಸ್ಮಾರ್ಟ್ ಫೋನ್ ಅಂತ ಅಂದ್ರೆ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಇದೇ iQOO 9 Pro ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ iQOO 9 Pro ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಹಾಗೆ ಫೋನ್ ಕೂಡ ಅನ್ಬಾಕ್ಸಿಂಗ್ ಮಾಡಿ ಬಾಕ್ಸ್ ಒಳಗಡೆ ಏನೇನಿದೆ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಫಸ್ಟ್ ಫೋನ್ ನ ಅನ್ಬಾಕ್ಸ್ ಮಾಡೋಣ. ನೋಡಿದ್ರಲ್ಲ, ಇಷ್ಟೊತ್ತವರೆಗೂ ಫೋನ್ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ರೆ, ಹಾಗೆ ಫೋನು ಕೂಡ ತೋರಿಸ್ಕೊಟ್ಟೆ. ಬಟ್ ಫೋನ್ ಬಗ್ಗೆ ತಿಳಿಸ್ಕೊಟ್ಟಿಲ್ಲ. ಫಸ್ಟ್ ನಾನು ನಿಮ್ಗೆ ಇವಾಗ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ಫೋನ್ನ ಮುಂದ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಡಿಸ್ಪ್ಲೇ ಸೈಜ್ ಬಂದು 6.78 ಇಂಚ್ 2K E5 3D ಕರ್ವ್ಡ್ ಅಮುಲೆಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದ್ರ ರಿಫ್ರೆಶ್ ರೇಟ್ ಬಂದು 120 Hz ಆ್ಯಂಡ್ ದೆನ್ 300 Hz ಸ್ಯಾಂಪ್ಲಿಂಗ್ ರೇಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಈ ಫೋನಲ್ಲಿ ನಿಮಗೆ HDR10+ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಈ ಫೋನು ರನ್ ಆಗ್ತಾ ಇರೋದು OS Android 12 ಆ್ಯಂಡ್ ದೆನ್ ಈ ಫೋನ್ ಯಾವ OS ಅಲ್ಲಿ ರನ್ ಆಗ್ತಾ ಇದೆ ಅಂತಂದರೆ ಫನ್ ಟಚ್ OS 12 ಗ್ಲೋಬಲ್ ಸ್ಕಿನ್ ಅಂತಲೇ ಹೇಳ್ತೀನಿ. ನೀವು ಈ ಫೋನ್ನ ಬಾಟಮಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಸ್ಪೀಕರ್ ಗ್ರಿಲ್, ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಮೈಕ್ರೋಫೋನ್ ಮತ್ತು ಸಿಮ್ ಕಿಟ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಿಮ್ ಕೂಡ ಹಾಕೊಬೋದು. ಆ್ಯಂಡ್ ದೆನ್ ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ಇಫ್ ಸಪೋಸ್ ನೀವೇನಾದರೂ 3.5 mm ಹೆಡ್ಫೋನ್ ಏನಾರ ಯೂಸ್ ಮಾಡ್ತೀರಾ, ಜಾಕ್ ಯೂಸ್ ಮಾಡ್ಕೊಂಡು ಏನಾದರೂ ಹೆಡ್ಫೋನ್ ಯೂಸ್ ಮಾಡ್ತೀರಾ ಅಂತಂದರೆ ನಿಮಗೆ ಈ ಬಾಕ್ಸ್ ಒಳಗಡೆ ಕನೆಕ್ಟರ್ ಕೂಡ ತೋರಿಸ್ಕೊಟ್ಟೆ ಸ್ಟಾರ್ಟಿಂಗಲ್ಲಿ. ನೀವು ಕನೆಕ್ಟರ್ನ ಯೂಸ್ ಮಾಡಿಕೊಂಡು ನೀವು ಹೆಡ್ಫೋನ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡಲ್ಲಿ ಟ್ರಿಪಲ್ ಲೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು 50 MP 150 ಡಿಗ್ರಿ ಫಿಶ್ ಐ ವೈಡ್ ಆ್ಯಂಗಲ್. ದ ನೆಕ್ಸ್ಟ್ 50 MP GNS ಗಿಂಬಲ್ ಕ್ಯಾಮ್ರಾ. ದ ನೆಕ್ಸ್ಟ್ 16 MP ಪೋರ್ಟ್ರೇಟ್ ಆರ್ ಟೆಲಿಫೋನ್ ಲೆನ್ಸ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಫ್ರಂಟಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು 16 MP ಅಂತಲೇ ಹೇಳ್ತೀನಿ. ನಾನು ಇವಾಗ ಒಂದು ಸ್ವಲ್ಪ ಫೋಟೋಸ್ನ ಸ್ಯಾಂಪಲ್ಸ್ ತೋರಿಸ್ತೀನಿ. ಅದು ರೇರ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ತೆಗೆದಿರೋ ಫೋಟೋಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಫೋನ್ನ ಹಾರ್ಡ್ವೇರ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಫೋನ್ನ ಪ್ರೊಸೆಸರ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Generation 1 ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಇಂಟೆಲಿಜೆಂಟ್ ಡಿಸ್ಪ್ಲೇ ಚಿಪ್ಸೆಟ್ ಕೂಡ ಇದೆ. ಫಾರ್ ಗೇಮಿಂಗ್ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಬ್ಯಾಟ್ರಿ ಕೆಪಾಸಿಟಿ ಬಂದು 4700 mAh ಬ್ಯಾಟ್ರಿ ಕೂಡ ಈ ಫೋನಲ್ಲಿ ಅಳವಡಿಸಿದ್ದಾರೆ. ನಾನು ನಿಮಗೆ ಇಷ್ಟೊತ್ತರೆಗೂ ತಿಳಿಸ್ಕೊಟ್ಟಿದ್ದು ಒಂದು ಹೈಯರ್ ಎಂಡ್ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ತೀನಿ. ಅದು ಲೆಜೆಂಡ್ ಕಲರ್ ವೇರಿಯಂಟ್ ಇರೋ 12 GB ರ್ಯಾಮ್ ಪ್ಲಸ್ 256 GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ಸ್ಮಾರ್ಟ್ ಫೋನ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸ್ಮಾರ್ಟ್ ಫೋನಲ್ಲಿ ನಿಮಗೆ ಟೋಟಲಾಗಿ 2 ವೇರಿಯಂಟಲ್ಲಿ ಸಿಗುತ್ತೆ. ಒಂದು 8 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಇರೋ ಮೆಮೊರಿ. ಸ್ಮಾರ್ಟ್ ಫೋನ್ನ ಬೆಲೆ ಬಂದು 64,990 ರೂಪಾಯಿ. ಆ್ಯಂಡ್ ದೆನ್ ಇಷ್ಟೊತ್ತರೆಗೂ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ನಲ್ಲ, 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಸ್ಟೋರೇಜ್ ಮೆಮೊರಿ ಇರೋ ವೇರಿಯಂಟ್ ಸ್ಮಾರ್ಟ್ ಫೋನ್ನ ಬೆಲೆ ಬಂದು 69,990 ರೂಪಾಯಿ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋರ್ಡ್.com ಪೇಜ್ಗೂ ಭೇಟಿ ನೀಡಿ. ಧನ್ಯವಾದಗಳು.